ನಗರದ ನವನಗರ ಸೆಕ್ಟರ್ ನಂಬರ್ 15ರಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಬಾಲಕಿ ಅಲೈನಾ ಲೋಕಾಪುರ್ ಸಾವಿಗೆ ಜಿಲ್ಲಾಡಳಿತ ಹಾಗೂ ನಗರಸಭೆಯ ನಿರ್ಲಕ್ಷ್ಯವೇ ನೇರ ಕಾರಣ ಎಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ವಿಧಾನಸಭಾ ಘಟಕ ಕಿಡಿಕಾರಿದೆ. ಈ ಕುರಿತು ಗುರುವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಎಸ್ಡಿಪಿಐ ಪಕ್ಷದ ನಿಯೋಗವು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ನಿರ್ದೇಶನಗಳ ಅನ್ವಯ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದೆ. ಸಂವಿಧಾನದ ವಿಧಿ 21ರ ಪ್ರಕಾರ ಪ್ರತಿಯೊಬ್ಬ ನಾಗರಿಕನ ಜೀವರಕ್ಷಣೆ ಮಾಡುವುದು ಸರ್ಕಾರದ ಕರ್ತವ್ಯ. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿ ದಾಳಿಯಿಂದ ಸಂಭವಿಸುವ ಸಾವು ನೋವುಗಳಿಗೆ ಸ್ಥಳೀಯ ಆಡಳಿತವೇ ನೇರ ಹೊಣೆ ಎಂದು ಎಸ್ಡಿಪಿಐ ಪ್ರತಿಪಾದಿಸಿದೆ. ವಿವಿಧ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನ ಪೀಠಗಳು ನೀಡಿರುವ ನಿರ್ದೇಶನದಂತೆ ಮೃತ ಬಾಲಕಿಯ ಕುಟುಂಬಕ್ಕೆ ಕನಿಷ್ಠ 10ರಿಂದ 20 ಲಕ್ಷ ರೂಪಾಯಿಗಳ ತಕ್ಷಣದ ಪರಿಹಾರ ಧನವನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು. ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸುವಲ್ಲಿ ವಿಫಲರಾದ ಮತ್ತು ಸುಪ್ರೀಂ ಕೋರ್ಟ್ನ 2026ರ ಮಾರ್ಗಸೂಚಿಗಳನ್ನು ಪಾಲಿಸದ ಸಂಬಂಧಪಟ್ಟ ವಲಯ ಅಧಿಕಾರಿಗಳ ಮೇಲೆ ಕರ್ತವ್ಯ ನಿರ್ಲಕ್ಷ್ಯದ ಪ್ರಕರಣ ದಾಖಲಿಸಬೇಕು. ಜಿಲ್ಲೆಯಲ್ಲಿ ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ 2023 ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಜನನಿಬಿಡ ಪ್ರದೇಶಗಳಿಂದ ಅಪಾಯಕಾರಿ ನಾಯಿಗಳನ್ನು ತಕ್ಷಣ ಸ್ಥಳಾಂತರಿಸಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಂಜಾನ್ ಕಡಿವಾಲ ಮಾತನಾಡಿ, ಒಂದು ಬಡ ಕುಟುಂಬದ ಮಗು ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಬಲಿಯಾಗಿರುವುದು ಇಡೀ ಜಿಲ್ಲೆಗೆ ಅವಮಾನಕರ ಸಂಗತಿ. ಕೇವಲ ಸಾಂತ್ವನ ಹೇಳುವುದರಿಂದ ಕುಟುಂಬದ ನೋವು ನೀಗದು. ಜಿಲ್ಲಾಡಳಿತವು ಲಿಖಿತ ಭರವಸೆ ನೀಡಬೇಕು ಮತ್ತು ನ್ಯಾಯಯುತ ಪರಿಹಾರ ಒದಗಿಸಬೇಕು. ಇಲ್ಲದಿದ್ದಲ್ಲಿ ಸಂತ್ರಸ್ತ ಕುಟುಂಬದ ಪರವಾಗಿ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. क्या भी एक रिएक्शन क्या भी होता, कौन से बच्चे आते घर पर हमने डरा तो भी वापस भेजेगा घर पर। भेजे बाद 1-4 दिन अच्छा रही हुआ मेरे, अच्छा रहे तो भी बुखार आने लगे। वहाँ मैं गया, वहाँ ला लग गए तो भी उन्होंने अंदर दर्द है उसे तज बुखार आ रही ले गया। एक बार अच्छा बात करे भी बुखार आने लगी, एक दूसरे दिन भी गया ಏನು 2 ಸರ್ ರೂಪಾಯಿ ಬರ್ತೀರಿ ಹಂಗಿತ್ತಂದ್ರೆ ಬೇರೆ ಕಡೆ ತೋರಿಸ್ಕೋರಿ ಕರ್ವಳೆ ಬಿ ಗೋಲೆ ಲಿಕ್ಕೋದೇವ ಹೋದ್ ರಿಕ್ವೆಸ್ಟ್ ಕರೆ ಇಲ್ಲ ಸರ್ ನೀವು ಹಿಂಗ್ ಮಾಡಿದ್ರೆ ಹ್ಯಾಂಗ್ರಿ ನಾ ಏನ್ ಮಾಡಾಕತ್ತಿ ಸ್ವಲ್ಪ बोलेवा भी गोली देवा भी बुला लगा रात में एकाएक बुखार बहुत आको मैं शांति हॉस्पिटल को बुला लगा उन्हें रात में एक दिन एडमिट रख ले नहीं आए। ಯಾಕಂದ್ರೆ ಈ ಮುಂಚೆ ಬಹಳಷ್ಟು ಸಂಘಟನೆಗಳು ಈ ಬೀದಿ ನಾಯಿಗಳ ಹಾವಳಿಗಳನ್ನು ತಪ್ಪಿಸಬೇಕು ಅಂತೇಳಿ ಈ ಸ್ಥಳೀಯ ಸಂಸ್ಥೆಗಳಿಗೆ ಅರ್ಜಿಯ ಮುಖಾಂತರ ಕೊಟ್ಟರು ಕೂಡ ಈ ಸ್ಥಳೀಯ ಸಂಸ್ಥೆಗಳ ನಿರ್ಲಕ್ಷ್ಯದಿಂದನೇ ಇವತ್ತು ಅಲೈನಳ ಸಾವನ್ನಪ್ಪಿದೆ. ಅದಕ್ಕಾಗಿ ನಾನು ಜಿಲ್ಲಾಡಳಿತಕ್ಕೆ ಈ ಮುಖಾಂತರ ಒಂದು ಆಗ್ರಹವನ್ನು ಮಾಡ್ತೇನೆ. ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟಿನ ಇತ್ತೀಚಿನ ಒಂದು ಆದೇಶ ಇದೆ, ಅದೇ ರೀತಿಯಾಗಿ ಸುಮಾರು ತೀರಿ ಹೋದಂತಹ ಮಗುವಿನ ಜೀವನವನ್ನು ಯಾವುದೇ ಅಧಿಕಾರಿ ಆಗಲಿ ಯಾವುದೇ ಸರ್ಕಾರ ಆಗಲಿ ತಂದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕುಟುಂಬದ ಕಣ್ಣೀರನ್ನು ಒರೆಸುವಂತ ಕೆಲಸ ಏನಾದರೂ ಮಾಡ್ಬೇಕಾತಂದ್ರೆ ಇವತ್ತು ಜಿಲ್ಲಾಡಳಿತ ನೇರವಾಗಿ ಭೇಟಿ ನೀಡಬೇಕಾಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಅವರಿಗೆ ಈ ಮೂಲಕ ಹೇಳಲು ಬಯಸ್ತೇನೆ, ನೀವು ಸ್ಥಳೀಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಬ್ಬ ಜಿಲ್ಲಾಧಿಕಾರಿಗಳು ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಇಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ರು. ನಿಮ್ಮ ಕೆಳಗಿನ ಅಧಿಕಾರಿಗಳನ್ನ ಅವರ ಮನೆಗೆ ಭೇಟಿಯನ್ನು ನೀಡಿ ಒಂದು ಉಪಚಾರಕ್ಕಾಗಿ ನಿಮಗೆ ಅಷ್ಟು ಏನು ಅನುದಾನ ಕೊಡ್ತೀವಿ, ಇಷ್ಟು ಅನುದಾನವನ್ನು ಕೊಡ್ತೀವಿ, ಕೇವಲ ಹೇಳಿಕೆ ಮುಖಾಂತರ ಹೋಗಿ ನೀವು ಏನು ಈ ಒಂದು ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಬೇಕು ಅಂತ ಏನಾದರೂ ಭವಿಸಿದ್ರೆ ಅದು ನಿಜಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಈ ಲೋಕಾಪುರ್ ಕುಟುಂಬದ ಪರವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾವು ಅವರ ಒಂದು ಏನು ನೋವಿನಲ್ಲಿ ನಾವು ಕೂಡ ಎಲ್ಲರೂ ಭಾಗಿಯಾಗಿದ್ದೇವೆ. ಅವರಿಗೆ ಸಿಗಬೇಕಾದಂತಹ ನ್ಯಾಯಯುತವಾದಂತಹ ಒಂದು ಏನು ಪರಿಹಾರ ನಿಜಕ್ಕೂ ಆ ಒಂದು ಮಗುವಿನ ಕುಟುಂಬಕ್ಕೆ ಸುಮಾರು 25ರಿಂದ 50 ಲಕ್ಷಗಳ ಒಂದು ಪರಿಹಾರವನ್ನು ಶೀಘ್ರವೇ ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಬಿಡುಗಡೆಗೊಳಿಸಬೇಕು ಅಂತೇಳಿ ನಾನು ಈ ಮುಖಾಂತರ ಆಗ್ರಹವನ್ನುಗೊಳಿಸುತ್ತೇನೆ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ವಿಧಾನಸಭಾ ಅಧ್ಯಕ್ಷರಾದ ಕಾಸಿಂ ಗೋಳ್ಸಂಗಿ, ಕಾರ್ಯದರ್ಶಿಯಾದ ಸದಾಂ ಮುಲ್ಲಾ, ಮುಖಂಡರಾದ ಮೆಹಬೂಬ್ ಹಡಗಲಿ, ಅಲ್ತಾಫ್ ಮದರಿ, ಇನಾಯತ್ ಗಲ್ಗಲಿ, ಅರ್ಷದ್ ಬಾದಾಮಿ, ಸಾದಿಕ್ ಕಾಂಟ್ರಾಕ್ಟರ್ ಸೇರಿದಂತೆ ಪಕ್ಷದ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಫ್ತಾ ಸರ್ವ್ ಮುಲ್ಲಾ, ಭೀಮ್ವಾದ ನ್ಯೂಸ್, ಬಾಗಲಕೋಟೆ.